ಬೆಳಗ್ಗೆ ಎದ್ದ ತಕ್ಷಣ ತಲೆಯೊಳಗೆ ಬರೋದಂದ್ರೆ ಬ್ರೇಕ್ಫಾಸ್ಟ್ ರೀ. ಅದನ್ನು ಏನು ಮಾಡ್ಬೇಕಂತೇಳಿ ಗೊತ್ತಾಗೋದಿಲ್ಲ. ಬೆಳಗ್ಗೆ ಏನು ತಿನ್ಬೇಕಪ್ಪ, ಏನು ಮಾಡ್ಬೇಕು ಅನ್ನೋದು ಯೋಚನೆ ಇರ್ತೈತಿ. ನಾನಿತ್ತ ಸುಲಭವಾಗಿ ಮತ್ತು ಒಂದೇ ಸ್ಪೂನ್ ಎಣ್ಣೆ ಬಳಸ್ಕೊಂಡು ಮತ್ತು ರುಚಿಕರನೂ ಆಗೈತೆ ರೀ ಮತ್ತು ಆರೋಗ್ಯಕರನೂ ಆಗೈತೆ ನೋಡಿರಿ. ಮಕ್ಳಿಗೂ ಇಷ್ಟ ಆಕೈತಿ, ದೊಡ್ಡವ್ರಿಗೂ ಇಷ್ಟ ಆಕೈತಿ. ಫಟಾಫಟ್ ಅಂತೇಳಿ ದೊಡ್ಡವ್ರಿಗೆ ಬೇಕಾದ್ರೆ ದೊಡ್ಡವ್ರಂಗೆ, ಸಣ್ಣ ಮಕ್ಳಿಗೆ ಬೇಕಂದ್ರೆ ಅದ್ರಂಗೆ ಎರಡು ರೀತಿಯಾಗಿ ನಾನು ಇವತ್ತು ಬ್ರೇಕ್ಫಾಸ್ಟ್ ಮಾಡಿ ತೋರ್ಸಾತೀನಿ ನಿಮಗೆ ಒಂದೇ ಹಿಟ್ಟೊಳಗೆ. ಈಗ ಮಾಡೋ ವಿಧಾನ ನೋಡ್ಕೊಂಬಂದ್ಬಿಡೋಣ. ಫಸ್ಟ್ ನಾನು 1 ಗ್ಲಾಸಷ್ಟು ಹೆಸರು ಬೇಳೆ ತೊಗೊಂಡೇನಿ ನೋಡಿರಿ. ಎಲ್ಲ ಮಾಲ್ ಅಂಗಡಿ ಒಳಗೆ ಸಿಗ್ತಾವೆ ನಿಮಗೆ ಹೆಸರು ಬೇಳೆ ಭಾಳ ಹೆಲ್ದಿ ನೋಡಿರಿ. ಏನು ನಿಮಗೆ ಗ್ಯಾಸ್ ಮತ್ತು ಹೊಟ್ಟೆ ಉಬ್ರ ಅಂಥದ್ದೇನು ಆಗೋದಿಲ್ಲ. ಬೆಳಗ್ಗೆ ಟೈಮಿಗೆ ಸೂಪರಾದ ಹೆಸರು ಬೇಳೆದು ಇವತ್ತು ರೆಸಿಪಿ ಮಾಡತ್ತೀನಿ. ಈಗ 1 ಗ್ಲಾಸ್ ಹೆಸರು ಬೇಳೆ ತೊಗೊಂಡೇನಲ್ಲ, ಅದನ್ನು ಸ್ವಚ್ಛಗೆ 1-2 ಸತಿ ನೀರು ಹಾಕಿ ತೊಳ್ಕೊಂಬಂದ್ಬಿಡೋಣ ನೋಡಿರಿ. ಆಮೇಲೆ ಇದನ್ನು ನೀರೆಲ್ಲ ಬಸ್ಕೊಂಡ್ಬಿಡೋಣ ತೊಳೆದ ಮೇಲೆ. ಮತ್ತು ಇನ್ನೊಂದು ಸ್ವಲ್ಪ ಅದು ಮುಳುಗೋಷ್ಟು ನೀರು ಹಾಕಿ ಇಡೋಣ್ರಿ. ಮತ್ತು ಅದಕ್ಕಿಂತ ಮುಂಚೆ ಯಾರೆಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನಾಗ ಇರ್ತೈತಲ್ಲ, ಅದನ್ನು ಒತ್ತಿದ್ರೆ ನಾನು ಮಾಡಿದ ವಿಡಿಯೋ ಫಸ್ಟ್ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ನೋಡ್ರಿ, ನೀರೆಲ್ಲ ಬಸ್ಕೊಂಡು ಬಂದೆ ನಾನು. ಅದಕ್ಕೆ ನೀರು ಮತ್ತು ಹಾಕ್ಕೊಂಡೆ ನಾನು. ಅದು ಫಸ್ಟ್ ತೊಳೆದಿದ್ದು ನೀರೆಲ್ಲ ಬಸ್ಸದು ಮತ್ತು ನೀರು ಹಾಕಿ ಅದು ಇಡ್ತೇನೆ ನಾನು. 1 ತಾಸಷ್ಟು ನೆನೆಸ್ತೇನೆ ನೋಡ್ರಿ. ನಾ ಇದನ್ನು ಹೆಸರು ಬೇಳೆ ಜಲ್ದಿ ನೆನೆತೈತಲ್ರಿ, ಹಾಗಾಗಿ 1 ತಾಸು ಸಾಕಾಕೈತಿ. ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂದ್ರೆ 1 ಅರ್ಧ ತಾಸಾದರೂ ನೆನೆಸ್ಕೋರಿ ಅದನ್ನು. ನೋಡಿರಿ, ಹೆಸರು ಬೇಳೆ ಎಲ್ಲ ಪೂರ್ತಿ ಚಲೋ ನೆನೆದೈತಿ. ಈಗ ಇದನ್ನು ಏನರ ಜಾಸ್ತಿ ಏನು ಕೆಲಸ ಇಲ್ಲರಿ ಇದಕ್ಕೆ. ಈಗ ಇದನ್ನು ನೀರೆಲ್ಲ ಬಸ್ಕೊಂಡ್ಬಿಡೋಣ ಫಸ್ಟ್. ಒಂದು ಸ್ವಲ್ಪ ನೀರು ಇರಬಾರ್ದ, ಇಷ್ಟು ಪೂರ ಬಸದ್ ಬಿಡ್ರಿ ಅವ್ನು ನೀರು. ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ, ಅದಕ್ಕೆ ಎಲ್ಲ ಹೆಸರು ಬೇಳೆ ನೆನೆಸಿದ್ವಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ. ಈಗ ಇದಕ್ಕೆ ಒಂದು ಹನಿ ನೀರು ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ನಮಗೆ ಇಷ್ಟರಾಗ ನಡಿತೈತಂದ್ರೆ ಅಷ್ಟು ಸಾಕು. ನೋಡ್ಕೊಂಡು ರುಬ್ಕೊಂಬರ್ರಿ. ಈಗ ನಾ ತೋರಿಸೇನಲ್ಲ ಈ ರೀತಿ ರುಬ್ಕೊಂಬರ್ರಿ. ನಾ ಏನು ಜಾಸ್ತಿ ನೀರು ಹಾಕಿಲ್ಲ, ಒಂದು ಸಣ್ಣ ಗ್ಲಾಸ್ಲಿ 1 ಅರ್ಧ ಗ್ಲಾಸ್ ನೀರು ಹಾಕಿ ನೋಡಿರಿ. ನಾ ಪೂರ್ತಿ ನೀರೆಲ್ಲ ಬಸ್ತಿದ್ನಲ್ಲ, ಹಾಗಾಗಿ ಒಂದು ಸ್ವಲ್ಪ 1 ಅರ್ಧ ಗ್ಲಾಸ್ಲಿ ಹಾಕಿನ ನೀರು. ನೀವು ನೋಡ್ಕೊಂಡು ಬೇಕಂದ್ರೆ ಹಾಕೋಬೋದು, ಬ್ಯಾಡಂದ್ರೆ ಬಿಡ್ಬೋದು. ಫಸ್ಟಿಗೆ ಹಾಕಿ ರುಬ್ಬಾಕೆ ಹೋಗ್ಬೇಡ್ರಿ ನೀರು. ಪೂರ್ತಿ ಅಳ್ಳಕ್ಕೆ ಆತಂದ್ರೆ ನಮಗಿದು ನಾವು ರೆಸಿಪಿ ಮಾಡತ್ತೀವಲ್ಲ ಅದು ಚಲೋ ಆಗೋದಿಲ್ಲ. ನಿಮಗೇನು ಇಷ್ಟ ಆಕೈತೆ ಆ ಹೆಸರು ಇಟ್ಕೋಬೋದು ಇದಕ್ಕೆ ರೆಸಿಪಿಗೆ. ನೋಡಿರಿ, ಅಕ್ಕಿ ಹಿಟ್ಟು ಹಾಕದೆ ನಾನು 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದೆ ನೋಡಿರಿ ಇದಕ್ಕೆ. ಅವು ಹೆಸರು ಬೇಳೆ ಆದ್ಕೂಳೆ ಸಾಫ್ಟಾಗಿ ಮೆತ್ತಗೆ ಇರ್ತಾವಲ್ರಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿಬಿಟ್ರೆ ಅದು ಮ್ಯಾಗಿಂದ ಪದರ ಕ್ರಿಸ್ಪಿಯಾಗಿ ಬರ್ತೈತ್ರಿ. ಇದು ಅಕ್ಕಿ ಹಿಟ್ಟಿನ ಕೂಡ ಫಸ್ಟ್ ಈ ರೀತಿ ಕಲಿಸ್ಕೊಂಡ್ಬಿಡೋಣ. ನೋಡಿರಿ, ಪೂರ್ತಿ ಅಕ್ಕಿ ಹಿಟ್ಟೆಲ್ಲ ಕಲಿಸ್ಕೊಂಡೆ ಇದಕ್ಕೆ ಮತ್ತು ಏನೇನು ಬೇಕಲ್ಲ ಹಾಕೊಳಕ್ಕೆ ಹೆಚ್ಕೋಬೇಕು ನಾನು. ಅಲ್ಲಿ ತನಕ 1-2 ನಿಮಿಷ ಇದನ್ನು ಬಾಯಿ ಮುಚ್ಚಿಡ್ತೇನೆ ನೋಡಿರಿ. ನಾವೇನು ಬೇಕಾದ ಹೆಚ್ಕೊಳೋ ಮಟ್ಟ ಅಷ್ಟೇ ರೀ. ಈಗ ನೋಡಿರಿ, ಇದೊಂದು ಸ್ವಲ್ಪ ಉಬ್ಬದಂಗೆ ಕಾಣಿಸ್ತೈತಲ್ಲ ನಿಮಗೆ. ನೋಡಿರಿ, ಉಬ್ಬಿ ಬರ್ತೈತಿದೆ. ಈಗ ಇದಕ್ಕೆ ಉಳ್ಳಾಗಡ್ಡಿ ಹೆಚ್ಕೊಂಡೇನು ಸಣ್ಣಗೆ, ಆಮೇಲೆ ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಶುಂಠಿ. ಇದು ನಿಮ್ಗೆ ಹಸಿಮೆಣ್ಸಿಕಾಯಿ ಸಣ್ಣ ಮಕ್ಕಳಿದ್ರೆ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಕೋರಿ, ರುಬ್ಬಿ ಹಾಕೋರಿ ಮಿಕ್ಸಿ ಜಾರ್ ಒಳಗೆ. ನಿಮಗೆ ಇದಕ್ಕೆ ಮತ್ತು ಯಾವ್ದಾರು ತರಕಾರಿ ಬೇಕಂದ್ರೆ ಹೆರಿದು ಕೂಡ ಹಾಕೋಬೋದು ನೋಡಿರಿ. ಸ್ವಲ್ಪ ಉಳ್ಳಾಗಡ್ಡಿ ಇಟ್ಟೆ ನಾನು ಗಾರ್ನಿಷ್ಗೋಸ್ಕರ. ಈ ರೀತಿ ಸಣ್ಣಗೆಲ್ಲ ಹೆಚ್ಕೊಂಡು ಹಾಕ್ಕೊಂಡು ಕಲಿಸ್ಕೊತೇನೆ ನೋಡಿರಿ. ಈಗ ಇದಿಷ್ಟ ನೋಡಿರಿ, ಇಷ್ಟು ಸಮಯದಾಗ, ಕಡಿಮೆ ಸಮಯದಾಗ ಇದನ್ನು ಮಾಡ್ಕೊಂಬಿಡ್ಬೋದು ನಾವು ನಾಷ್ಟಾನ. ಬೆಳಗ್ಗೆ ಲೇಟಾಗಿ ಎದ್ದಿರ್ತೇವೆ, ಒಂದೊಂದ್ಸತಿ ಗೊತ್ತಾಗೋದಿಲ್ಲ ಏನು ಮಾಡ್ಬೇಕಂತೇಳಿ. ಆವಾಗ ನೀವು ಎಲ್ಲ ಕೆಲಸ ಮುಗಿದ ಮಟ್ಟ ಅಂದ್ರೆ ನಿಮ್ಗೆ ಹೆಸರು ಬೇಳೆ ನೆನೆದ ಬಿಡ್ತಾವೆ. ನೀರಾಗ ಹಾಕಿ ನೀವು ಕೆಲಸ ಮಾಡ್ಕೊಳೋ ಮಟ್ಟ ಅಂದ್ರೆ ಕೆಲಸ ಮುಗಿದ ತಕ್ಷಣ ಮಾಡ್ಕೊಂಡು ತಿಂದ್ಬಿಡ್ಬೋದು ರೀ. ಈಗ ನೋಡಿರಿ, ನಾನು 1 ಅರ್ಧ ಸ್ಪೂನ್ ಜೀರಿಗೆನ ಮತ್ತು 1-2 ಚಿಟಿಕೆಯಷ್ಟು ಸೋಡಾ ದೋಸೆ ಪಡ್ಡಿಗೆ ಹಾಕ್ತೇವಲ್ಲ ಅದನ್ನು ಹಾಕ್ಕೊಂಡೇನೆ. ಮತ್ತು 1 ಸ್ಪೂನಷ್ಟು ಲಿಂಬೆ ರಸ ಹಾಕ್ಕೊಂಡು ಇದನ್ನು ಈ ರೀತಿ ಕಲಿಸ್ಕೊಂಬಿಡೋಣ್ರಿ. ಇನ್ಸ್ಟೆಂಟ್ ಮಾಡ್ತಿರ್ತಾವಲ್ಲ ಆವಾಗಿಂದ ಅವಾಗ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ಹಗುರಾಗಿ ಪಳ್ಳಕ್ಕ ನೋಡಿರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಈಗೇನು ಜಾಸ್ತಿ ಕಲ್ಸೋಂಗಿಲ್ರಿ. ಒಂದು ಸ್ವಲ್ಪ 1-2 ಸತಿ ಈ ರೀತಿ ಕೈ ಆಡಿಸ್ಕೊಂಡು ಈಗ ಇದನ್ನು ಮಾಡ್ಕೊಂಡು ತಿಂದ್ಬಿಡೋದ್ರಿ.
ನೋಡ್ರಿ ಎಷ್ಟು ಈಸಿ ಐತಲ್ಲ ಸ್ಕೂಲಿಗೆ ಆತ. ಈಗಂತರೂ ಮಕ್ಕಳು ವೀಕೆಂಡ್ ಇರ್ತೈತಿ, ಸ್ಕೂಲ್ ಸೂಟಿ ಇರ್ತೈತಿ, ಏನು ಬರೀ ತಿನ್ಬೇಕು ಅನ್ನಿಸ್ತಿರ್ತೈತಿ ಮಕ್ಳಿಗೆ ಮನ್ಯಾಗಿದ್ದಾಗ. ಆವಾಗ ಇದೇನಾರ ತಿನ್ಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ನೀವು. ನೋಡ್ರಿ ಒಂದು ಪ್ಯಾನ್ ಇಟ್ಟಿದ್ದೆ, ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ನಾವು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ವಲ್ಲ ಹೆಸರು ಬೇಳಿದೆ, ಈಗ ಇದನ್ನು ಈ ರೀತಿ ಮಾಡ್ಕೊಂಡೆ ನೋಡ್ರಿ. ನಾ 1 ಸ್ಪೂನ್ ಹಾಕ್ಕೊಂಡು ಒಂದು ಸ್ವಲ್ಪ ಅಗಲು ಮಾಡಿದೆ. ಗಾರ್ನಿಷ್ಗೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ ಮೇಲೆ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಐತಿ ಅಂದ್ರೆ ಒಣ ಮೆಣಸಿನ್ಕಾಯಿ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕೋತೇನೆ ನೋಡ್ರಿ. ಈ ರೀತಿ ಮಾಡಿಕೊಟ್ರೆ ಮಕ್ಳಿಗೆ ಇಷ್ಟನ ಆಕೈತ್ರಿ. ಚಂದ ಕಾಣಿಸ್ತಾವಲ್ಲ, ಚಲೋ ಕಾಣಿಸ್ತೈತಿ, ಪಿಜ್ಜಾ ಕಾಣಿಸ್ತಾವೆ ನೋಡ್ರಿ ಇವು. ಈಗ ಬಾಯಿ ಮುಚ್ಚಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಂಬಿಡೋಣ್ರಿ. ಬಾಯಿ ಮುಚ್ಚಿಟ್ರೆ ಲಘು ಬೇಯ್ತಾವೆ. ಒಂದು ಸೈಡ್ ಬೇಯ್ತು, ಇನ್ನೊಂದು ಸೈಡ್ ಬೇಯಿಸ್ಕೊಂಡ್ರಿ ಅವನ್ನ. ಆಗಳು 1 ಸ್ಪೂನ್ ಹಾಕಿದ್ದೆ ಎಣ್ಣೆ, ಈಗ 1 ಸ್ಪೂನ್ ಹಾಕೋತೇನೆ ನೋಡ್ರಿ. ಇನ್ನು ಸ್ವಲ್ಪ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಡೋಣ್ರಿ ಇನ್ನೊಂದು 2 ನಿಮಿಷ. ಎರಡೂ ಕಡೆಯೂ 2 ನಿಮಿಷ ಬೇಯಿಸ್ಕೊಂಡು ಇದನ್ನು ಸಣ್ಣ ಉರಿ ಇಟ್ಕೊಂಡೆ ಬೇಯಿಸ್ಕೊರಿ, ಜೋರು ಮಾಡೋಕೆ ಹೋಗ್ಬೇಡ್ರಿ. ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ, ಮಸ್ತ್ ಆಗ್ಯಾವ, ಸೂಪರ್ ಆಗ್ಯಾವ. ನೋಡ್ತಾನೆ ಇಷ್ಟು ತಿನ್ಬೇಕು ಅನ್ಸತ್ತಿ. ಮಕ್ಳಿಗೆ ಹಿಂಗೆ ಮಾಡ್ಕೊಡ್ಬೋದು ನೀವು, ದೊಡ್ಡವ್ರಿಗೆ ಈ ರೀತಿ ದೋಸೆ ಮಾಡ್ಕೊಡ್ಬೋದು ನೋಡ್ರಿ. ಒಂದು ಸ್ವಲ್ಪನೂ ಹರಿಯೋಂಗಿಲ್ಲ, ಹಂಚಿಗೆ ಹತ್ಕೊಳಂಗಿಲ್ಲ, ಸೂಪರಾಗಿ ಪಳ್ಳಾಗಿ ಬರ್ತಾವ್ರಿ, ಹಗುರವಾಗಿ. ವಿಡಿಯೋ ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡ್ರಿ. ಈ ವಿಡಿಯೋ ಎಷ್ಟು ಸೂಪರಾಗೈತಿ ಮತ್ತು ಹೆಲ್ದಿನೂ ಐತಿ, ಯೂಸ್ಫುಲ್ ಐತಿ. ಮತ್ತು ನಾ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬು, ಮೊಬೈಲ, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತೈತಿ. ನೀವು ಎದ್ರೊಳಗಿಂದ ಯಾವ ಊರಿಂದ ನೋಡಾತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಒಂದು ಸೈಡೆ ಬೇಯ್ತ ದೋಸೆ, ಇನ್ನೊಂದು ಕಡೆ ಹೊಳಸಾಕ್ತೇನೆ. ಕಲರ್ ನೋಡ್ರಿ ಎಷ್ಟು ಚಲೋ ಬಂದೈತಿ, ಮತ್ತು ಮ್ಯಾಗ ಕ್ರಿಸ್ಪಿ ಆಗೈತಿ, ಒಳಗೆ ಸಾಫ್ಟ್ ಆಗೈತಿ. ದೊಡ್ಡವ್ರಿಗೆ ಈ ರೀತಿ ದೋಸೆ, ಸಣ್ಣ ಮಕ್ಳಿಗೆ ಈ ರೀತಿ ಉತ್ತಪ್ಪ ಮಾಡಿಕೊಡ್ರಿ, ಮಸ್ತಾಗಿರ್ತಾವೆ. ಮಕ್ಕಳನ್ನೂ ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಹೆಂಗೆ ಮಾಡಿದ್ರಿ ಅಂತ ಕೇಳ್ತಾರೆ ನೋಡ್ರಿ. ನಿಮಗೆ ದಿನ 7 ದಿನಕ್ಕೆ ಒಂದೊಂದು ರೀತಿ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಟ್ರೆ ಚಿಂತೆನೇ ಇರೋಂಗಿಲ್ಲ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗ್ಯಾವಲ್ಲ, ಸೂಪರಾಗಿ ಕಾಣತ್ತಾವ, ಪಿಜ್ಜಾ ಕಾಣಿಸ್ತಾವೆ. ಮಕ್ಕಳನ್ನು ಭಾಳ ಇಷ್ಟಪಟ್ಟು ತಿಂತಾರೆ. ಇದೇ ಥರ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಇನ್ನೂ ಹೆಚ್ಚು ಯೂಸ್ಫುಲ್ ವಿಡಿಯೋ, ಬ್ರೇಕ್ಫಾಸ್ಟ್ ವಿಡಿಯೋ ನಿಮ್ಗೆ ಯಾವ್ದು ಬೇಕು ಅದನ್ನೆಲ್ಲ ಮಾಡಿ ತೋರಿಸ್ತಿರ್ತೇನೆ ನಾನು. ನಿಮ್ಗೆ ಇಂಥದ್ದು ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ಮಾಡ್ತೀನಿ. ನೀವು ಹೇಳಿದ ಕೂಡಲೇ ಮಾಡೋಕ್ಕಾಗ್ಲಿಕ್ಕರೂ ನಾನು ಒಟ್ಟು ಮಾಡಿ ತೋರಿಸ್ತೇನೆ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ.